ನಿನ್ನೆ 20ನೇ ತಾರೀಕು ಇಲ್ಲೇ ಪುತ್ತೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಬೆಟ್ಟು ಪ್ರಥಮ ದರ್ಜೆ PUC ಕಾಲೇಜು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಬ್ಬ ವಿದ್ಯಾರ್ಥಿನಿ. ಆಕೆ ಕಾಲೇಜ್ಗೆ ಹೋಗುವಂಥ ಸಮಯದಲ್ಲಿ ಬೆಳಗ್ಗೆ ಸುಮಾರು ಒಂದು 8 ಗಂಟೆ 50 ನಿಮಿಷದ ಸಮಯದಲ್ಲಿ ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಗಟ್ಟಿ ನನಗೆ ಅವನು ಪ್ರಪೋಸ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾನು ನಿರಾಕರಿಸಿದಾಗ ಬ್ಲೇಡಿಂದ ನನ್ನ ಕೈಗೆ ಸ್ಲ್ಯಾಶ್ ಮಾಡಿದ್ದಾನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಪುತ್ತೂರು ನಗರ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ನಾವು ಕೊಡ್ತೀವಿ. ತನಿಖೆ ಅಂದರೆ ಯಾವ ರೀತಿ ಎವಿಡೆನ್ಸ್ ಈಗ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸೈಂಟಿಫಿಕ್ಕಾಗಿ ಮತ್ತು ಕಾನೂನಿನ ಪ್ರಕಾರ ಏನು ತನಿಖೆಯನ್ನು ಮಾಡಬೇಕು, ಪಾರದರ್ಶಕವಾದಂಥ ತನಿಖೆನ ಅದನ್ನು ನಾವು ಮಾಡ್ತೀವಿ. ಮ್ಯಾಟರ್ ಇನ್ವೆಸ್ಟಿಗೇಷನಲ್ಲಿರೋದ್ರಿಂದ ಹೆಚ್ಚಿನ ವಿವರಗಳನ್ನು ನಾವೀಗ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಾದರೂ ಮಾಹಿತಿಗಳು ಮತ್ತೊಂದು ಇದ್ದಂತೆ ತನಿಖೆ ಮುಂದುವರೆದ ಮೇಲೆ ಯಾವುದು ಸದೃಢವಂಥ ಮಾಹಿತಿ ಲಭ್ಯ ಆದಮೇಲೆ ನಂತರ ನಾವು ತಮ್ಮ ಕಮ್ಯುನಿಕೇಟ್ ಮಾಡ್ತೀವಿ. ಸರಿ, ಹುಡುಗನ ಮೇಲೆ ಕೇಸ್ ಆಗಿದೆಯಾ? ಹೌದು. 20ನೇ ತಾರೀಕು ಇಲ್ಲೇ ಪುತ್ತೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಬೆಟ್ಟು ಪ್ರಥಮ ದರ್ಜೆ PUC ಕಾಲೇಜು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಬ್ಬ ವಿದ್ಯಾರ್ಥಿನಿ. ಆಕೆ ಕಾಲೇಜ್ಗೆ ಹೋಗುವಂಥ ಸಮಯದಲ್ಲಿ ಬೆಳಗ್ಗೆ ಸುಮಾರು ಒಂದು 8 ಗಂಟೆ 50 ನಿಮಿಷದ ಸಮಯದಲ್ಲಿ ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಗಟ್ಟಿ ನನಗೆ ಅವನು ಪ್ರಪೋಸ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾನು ನಿರಾಕರಿಸಿದಾಗ ಬ್ಲೇಡಿಂದ ನನ್ನ ಕೈಗೆ ಸ್ಲ್ಯಾಶ್ ಮಾಡಿದ್ದಾನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಪುತ್ತೂರು ನಗರ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ನಾವು ಕೊಡ್ತೀವಿ. ತನಿಖೆ ಅಂದರೆ ಯಾವ ರೀತಿ ಎವಿಡೆನ್ಸ್ ಈಗ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸೈಂಟಿಫಿಕ್ಕಾಗಿ ಮತ್ತು ಕಾನೂನಿನ ಪ್ರಕಾರ ಏನು ತನಿಖೆಯನ್ನು ಮಾಡಬೇಕು, ಪಾರದರ್ಶಕವಾದಂಥ ತನಿಖೆನ ಅದನ್ನು ನಾವು ಮಾಡ್ತೀವಿ. ಮ್ಯಾಟರ್ ಇನ್ವೆಸ್ಟಿಗೇಷನಲ್ಲಿರೋದ್ರಿಂದ ಹೆಚ್ಚಿನ ವಿವರಗಳನ್ನು ನಾವೀಗ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನಾದರೂ ಮಾಹಿತಿಗಳು ಮತ್ತೊಂದು ಇದ್ದಂತೆ ತನಿಖೆ ಮುಂದುವರೆದ ಮೇಲೆ ಯಾವುದು ಸದೃಢವಂಥ ಮಾಹಿತಿ ಲಭ್ಯ ಆದಮೇಲೆ ನಂತರ ನಾವು ತಮ್ಮ ಕಮ್ಯುನಿಕೇಟ್ ಮಾಡ್ತೀವಿ. ಸರಿ, ಹುಡುಗನ ಮೇಲೆ ಕೇಸ್ ಆಗಿದೆಯಾ? ಹೌದು. ಸರಿ.